ಇವತ್ತಿನ ವಿಡಿಯೋಲಿ ನಾವು ಒಂದು ಸಂಡೇ ಮಾರ್ನಿಂಗ್ ರೈಡ್ ಹೋಗ್ತಾ ಇದ್ದೀರಿ. ಕೋಲಾರ ರೂಟೀಸ್ಗೆ ಹೋಗ್ತಾ ಇರೋದು. ಸೊ ಬನ್ನಿ ಇವಾಗ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಅಂತೂ ಕಿರ್ಚ್ಕೊಳುತ್ತೆ ಗಾಡಿ ಅಂತೂ. ಸೊ ವಾಮಪ್ ಎಲ್ಲ ಆಗಿದೆ. ಸೊ ಬನ್ನಿ ಹೋಗೋಣ. ಓಹೋ ಎಸ್ ನೋಡಿ ಅಷ್ಟೇ. ADV ಅಲ್ಲೆಲ್ಲ ಬಂದರೆ ಸುಮ್ಮನೆ ಹಂಗೆ ನಿಂತ್ಕೊಂಡ್ರೆ ಮುಗೀತು, ಹಂಪಿರೋದು ಗೊತ್ತಾಗಲ್ಲ ನಮಗೆ. ಆದರೆ ಈ ಗಾಡಿಗಳಲ್ಲಿ ಒಂದೊಂದು ಚಿಕ್ಕ ಹಳ್ಳನೂ ಗೊತ್ತಾಗ್ಬಿಡುತ್ತೆ ಇದರಲ್ಲಿ. ಹೊಸಕೋಟೆ ಟೋಲ್ ಹತ್ರ ಬಂದಿದ್ದೀರಿ. ಅದೊಂದು ಹಿಮಾಲಯ ಗ್ರೂಪ್ ಇದೆ, ಒಂದೆರಡು ಸೂಪರ್ ಬೈಕ್ ಇದೆ ಅಷ್ಟೇ. ಟ್ರಿಯಮ್ ಬಾರ್ನ್ವಿಲ್ಲು ನಮ್ಮ ಮೀಟಪ್ ಪಾಯಿಂಟ್ ಫುಲ್ ಲಾರಿ ಮೀಟಪ್ ಪಾಯಿಂಟ್ ಆಗೋಗಿದೆ. ಬನ್ನಿ ಇಲ್ಲಿ ಮುಂದೆ ಎಲ್ಲಾದ್ರೂ ಹಾಕೋಣ. ನೋಡಿ ಹಿಮಾಲಯ ಗ್ರೂಪ್ ಫುಲ್ ಮಾರ್ಷಲ್ ಜೊತೆ ಹೋಗ್ತಾ ಇದ್ದಾರೆ. ಅವಾಗಿಂದ ಅಂತೂ ಒಳ್ಳೊಳ್ಳೆ ಬೈಕ್ಸ್ನ ಸ್ಪಾಟ್ ಮಾಡಿದ್ದೀನಿ. GS ಆಗಲೇ ಒಂದು SR ನೋಡಿದೆ, ಫುಲ್ ಬ್ಲ್ಯಾಕ್ ಕಲರ್ ಹೊಸ ಮಾಡಲು. ಅದು ಎಕ್ಸಾಸ್ಟ್ ಜೊತೆಲಿ ಹೆಂಗಿತ್ತು ಅಂದರೆ ಕ್ರೇಜಿ. ಸೊ ಶಿರೀಶು ಬಂದ, ಲಿಕ್ಕಿದ್ಗೂ ಹೇಳಿದ್ದೀರಿ ಬಿಟ್ಟಿದ್ದೀರಿ ಅಂತ. ಕಾಫಿ ಡೇ ಹತ್ರ ಸ್ಟಾನಕ್ಕೆ ಹೋಗು. ವ್ಯೂಸ್ ಆನ್ ವ್ಯೂಸ್ ಇವತ್ತಂತೂ. ಬೈಕ್ಸ್ ಮಾತ್ರ ಕ್ರೇಜಿ ಆಗಿದೆ ನೋಡಿ. S1000RR, ZX10R, ZX6R, S1000RRಗಳಂತೂ ಕ್ರೇಜಿ ಆಗಿದೆ. ಟ್ರೈಡೆಂಟ್ ಎಲ್ಲಿ ಕೇತ್ ನಮ್ಮ ಲಿಕ್ಕಿತ್ತು ನಿದ್ದೆ ಹೋಗ್ಬಿಟ್ಟು ರೈಡ್ ಬರೋದೇ ಮರ್ತೋಗಿದ್ದಾನೆ. ಫ್ರಂಟಲ್ಲಿ ನೋಡಿ ಕಾರ್ಬನ್ ಫೈಬರ್ ಆಕ್ರೋಫೋಬಿಚ್ ಎಕ್ಸಾಸ್ಟ್ ಎಲ್ಲ ಹಾಕ್ಸಿದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಆಕ್ರೋಫೋಬಿಚೇ ಇರೋದು. ಈ ZX6R ಹತ್ರನೂ ಆಕ್ರೋಫೋಬಿಚ್ಚು, S1000RR ಅಷ್ಟೇ, ಅದು ಆಕ್ರೋಫೋಬಿಚ್ಚು, ಇದು ಅಷ್ಟೇ. ಆಲ್ಮೋಸ್ಟ್ ಆಲ್ 3 ಕಲರಲ್ಲೂ ಸೇಮ್ ಆಕ್ರೋಫೋಬಿಚೇ ಇದೆ. ಓಕೆ, ಇದರಲ್ಲಿ ಆಸ್ಟನ್ ರೇಸಿಂಗ್ ಇದೆ, ಇದರಲ್ಲಿ ಸ್ಟಾಕ್ ಎಕ್ಸಾಸ್ಟ್. ಕ್ರೇಜಿ ಲೈನಪ್ ಬಂತು. ಅದು ಹೆಡ್ಲೈಟಿಗೆಲ್ಲ ಬ್ಲೂ ಟಿಂಟ್ ಥರ ಏನು ಹಾಕ್ಸಿದ್ದಾರೆ. ಅವ್ರು ಫುಲ್ ರೆಡ್ ಬ್ಲ್ಯಾಕ್ ಕಲರ್ ಅವರು. ಕ್ರೇಜಿ ಬೈಕ್ಸ್ ಅಂತ. ಸೊ ಇವಾಗ ತಾನೇ ಸ್ವಾತಿಯಲ್ಲಿ ಬ್ರೇಕ್ಫಾಸ್ಟ್ ಹಂಗೆ ಮುಗಿಸ್ಕೊಂಬಂದರೆ ಬೆಣ್ಣೆ ದೋಸೆ, ಕೇಸರಿ ಬಾತು ಮತ್ತು ಕಾಫಿ ಬಾದಾಮ್ ಹಂಗೆ ತೊಗೊಂಡ್ರೆ. ಸೊ ಗಾಡಿ ಎತ್ತೋಣ ಅಂತ ಬಂದಾಗ ಇಲ್ಲಿ ನೋಡಿ 2 ಬ್ಯೂಟೀಸ್ ನಿಂತಿದೆ. ವರ್ಸಸ್ 1000 ಮತ್ತು GS 1300. ಸೊ ಹೊಸದು ಲುಕ್ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಆಕ್ರೋಫೋಬಿಚ್ ಎಕ್ಸಾಸ್ಟ್ ಎಲ್ಲ ಇದೆ, ಚೆನ್ನಾಗಿದೆ. ಫ್ರಂಟ್ ಎಂಡ್ ಎಲ್ಲ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ ಫೋಟೋಸಲ್ಲೆಲ್ಲ ನೋಡಿ. ಆದರೆ ಇನ್ ಪರ್ಸನ್ ನೋಡೋದಕ್ಕೆ ಚೆನ್ನಾಗೇ ಕಾಣಿಸ್ತಿದೆ, ಅಷ್ಟೊಂದೇನು ವರ್ಸ್ಟಾಗೇನಿಲ್ಲ. ಅದು ಆ ಕಾರ್ಬನ್ ಎಕ್ಸಾಸ್ಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವರ್ಸಸ್ಸು ಅಷ್ಟೇ, ಅದು ಚೆನ್ನಾಗಿದೆ ನೋಡೋಕ್ಕೆ. ಬ್ರೇಕ್ಫಾಸ್ಟ್ಗಂತ ನಿಲ್ಲಿಸ್ರಿ, ವುಡೀಸಲ್ಲಿ ತಿನ್ನೋ ಬದಲು ಇಲ್ಲೇ ಮುಗಿಸ್ಕೊಳ್ಳೋಣ ಅಂತ. ಯಾಕಂದರೆ ವುಡೀಸಲ್ಲಿ ರಿವ್ಯೂಸ್ ಎಲ್ಲ ಚೆನ್ನಾಗಿಲ್ಲ. ಸೊ ಅದಕ್ಕೆ ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ರಿ. ನೋಡಿದ್ರೆ ಕ್ರೇಜಿ ಲೈನಪ್ ಇತ್ತು ಸೂಪರ್ ಬೈಕ್ಗಳದ್ದು. ಅದು 4-5 S1000RR ಇತ್ತು. ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಆಕ್ರೋಫೋಬಿಚ್ ಅಷ್ಟೇ ಇತ್ತು. ಒಂದಕ್ಕೆ ಮಾತ್ರ ಆಸ್ಟನ್ ರೇಸಿಂಗ್ ಏನೋ ಇತ್ತು, ಕ್ರೇಜಿಯಾಗಿತ್ತು ಅಂತೂ ಒಟ್ಟಿನಲ್ಲಿ. ಅಲ್ಲೊಂದು ZX10R ಸ್ಪಾಟ್ ಮಾಡಿದ್ರಿ, ಅದು ಅಷ್ಟೇ, ಅದರಲ್ಲೇ ಆಕ್ರೋಫೋಬಿಚ್ ಇತ್ತು. ಒಂದೇ ಗ್ರೂಪ್ ಅವರೇ ಅನಿಸುತ್ತೆ. ಇವಾಗ ಬಂದು ನೋಡೋಷ್ಟೊತ್ತಲ್ಲಿ ಯಾರೂ ಇರಲಿಲ್ಲ. ಸೊ ಇವಾಗ ವುಡೀಸ್ಗೆ ಹೋಗ್ತಾ ಇದ್ದೀರಿ. ಸುಮ್ಮನೆ ಅದೊಂದು ಡೆಸ್ಟಿನೇಷನ್ ಅಂತ ಇಟ್ಕೊಂಡಿದ್ರಲ್ವ, ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಆಲ್ಮೋಸ್ಟ್ ಆಲ್ ಇಲ್ಲಿಂದ 32 ಕಿಲೋಮೀಟರ್ಸ್ ಹಂಗಿದೆ. 30 ಮಿನಿಟ್ಸ್ ಹಂಗೆ ರೀಚ್ ಆಗಿಬಿಡ್ಬೋದು. ಸೊ ಬನ್ನಿ ಹೋಗೋಣ. ಬೇರೆ ಬಂದಿರೋದಕ್ಕೆ ಇನ್ನೂ ಚೆನ್ನಾಗಿದೆ ರೈಡ್ ಮಾಡೋದಕ್ಕೆ. ಅವಾಗಲಿಂದ ಫುಲ್ಲು ಕೋಲ್ಡ್ ವೆದರ್ ಇದ್ದಿದ್ದು.
ಪಾಪ್ಸ್ ಅಂತೂ ಇದರಲ್ಲಿ ನಿಜವಾಗ್ಲೂ ಪಾಪ್ಸ್ ಅಂತ ಅನ್ಬಾರ್ದು, ಅದನ್ನು ಬಾಂಬ್ ಅಂತ ಅನ್ಬೇಕು. ಪ್ರತಿ ಸಲ ಆ ಥರ ಪಾಪ್ಸ್ ಬರಲ್ಲ, ನಾರ್ಮಲ್ಲಾಗೇ ಬರುತ್ತೆ. ಅದೇನೋ ಒಂದು ಸರ್ಟನ್ RPM ಅಲ್ಲಿ ಏನಾದರೂ ಬಿಟ್ಟರೆ ನಾವು ಥ್ರಾಟಲ್ನ ಜೋರಾಗಿ ಬ್ಲಾಸ್ಟ್ ಆಗುತ್ತೆ. ಹಾಂ ಓಹೋ ನೋಡಿ ಎಷ್ಟು ಜನರು ಹೋಗ್ತಾ ಇದ್ದಾರೆ. SR ಒನ್ ಆಫ್ ದ ಡ್ರೀಮ್ ಬೈಕ್ಸ್. ಅದು ಒಂದಾನೊಂದು ದಿನ ಆದರೂ ತಗೊಬೇಕು ಆ ಗಾಡಿನ. ಆ ಗಾಡಿಯಲ್ಲಿ ಇರೋವಂಥ ಫೀಚರ್ಸು ಮತ್ತು ಟೆಕ್ನಾಲಜಿ ಯಾವ ಗಾಡಿಯಲ್ಲೂ ಇಲ್ಲ. ಅದೇ ಥರ ಪ್ರೈಸ್ ರೇಂಜು ಅಷ್ಟೇ ಜಾಸ್ತಿ ಇದೆ. ಇವತ್ತಂತೂ ಕ್ರೇಜಿ ಪಾಪ್ಸ್ ಅಂತೂ ಹೋಗಿ ನೋಡಿ. ಇಂಥ ಜಂಕ್ಷನಲ್ಲಿ ಹುಷಾರಾಗಿರ್ಬೇಕು, ಆ ಥರ ಸಡನ್ನಾಗಿ ನುಗ್ಬಿಡ್ತಾರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಅದೇನೆ ಉಡೀಸಿಂದ ಬರ್ತಾ ಇರ್ತಾರೆ. ಟ್ರಿಪಲ್ ಡುಕಾಟಿ, ಡಿಯಾವಲ್ಲು, ಡುಕಾಟಿ ಮಾನ್ಸ್ಟರು, ಡಿನೋನ್ ಸ್ಕ್ರಾಂಬ್ಲರು ನೋಡಿ 1000 ಇವತ್ತೇನೋ ಜಾಸ್ತಿ ಡುಕಾಟಿಗಳಿದೆ. ಅವಾಗಿಂದ ಮಾನ್ಸ್ಟರು ಮತ್ತು ಸ್ಕ್ರಾಂಬ್ಲರ್ಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿಂದ 3.7 ಕಿಲೋಮೀಟರ್ಸು, 3 ಮಿನಿಟ್ಸ್ ಹಂಗೆ ರೀಚ್ ಆಗ್ತೀರಿ ಅಂತ ಇದೆ. ಓಕೆ, ಇದೆ ಕೋಲಾರ ರುಡೀಸು. ಇಲ್ಲೇ ನೆಕ್ಸ್ಟ್ ಯೂಟರ್ನ್ ಎತ್ಕೊಬೇಕು. ಯಾವುದು ಕಾರ್ಗಳು ಯಾವುದೂ ಇಲ್ಲ, ಬೈಕ್ಸು ನಾವು ಆಗಲೇ ನೋಡಿದ್ರಿ ಆಲ್ಮೋಸ್ಟ್ ಆಲ್ ಎಲ್ಲ ಹೊಂಟೋದ್ರು. ಒಂದು ಸ್ಮಾಲ್ ಗ್ರೂಪ್ ಇದೆ, ಒಂದು 6-7 ಮೆಂಬರ್ಸ್ ಹಂಗೆ. ಸೊ ಬನ್ನಿ ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ಸೊ ನಾವು ಉಡ್ಡೀಸ್ ಅಂತ ಡೆಸ್ಟಿನೇಷನ್ ಇಟ್ಕೊಂಡಿದ್ರಲ್ವ, ಸುಮ್ಮನೆ ಇಲ್ಲಿ ತನಕ ಒಂದು ರೈಡ್ ಅಂತ ಬಂದಿದ್ದು. ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗೋಗಿದೆ. ಆ್ಯನಿವರ್ಸರಿ ಅಯ್ಯಬುಜ ಇದೆ, ಜಿಕ್ಸರ್ ಇದೆ, ಮತ್ತು ಹಳೆಜನ್ R1 ಅಯ್ಯಬುಜ, ಮತ್ತು ಲಾಸ್ಟಲ್ಲಿ ಟೈಗರ್ ಇದೆ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಬ್ರೇಕ್ ಹಂಗೆ ಹಾಕ್ಕೊಂಡು ಕ್ಯಾಮ್ರಾ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ಕೊಬೇಕು. ಸೊ ಎಲ್ಲ ಆದಮೇಲೆ ಸಿಗೋಣ. A few moments later. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಬಂದು ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿಕೊಂಡ್ರೆ ಹಂಗೆ ಹೋಗ್ತಾ ಇದ್ರೆ ಹಂಗೆ ಇವರು ಹೋಗ್ತಾ ಇದ್ದಾರೆ ಗ್ರೂಪ್ ಅವರು. ಆ್ಯನಿವರ್ಸರಿ ಅಯ್ಯಬುಜ ಮತ್ತು ಇಲ್ಲೊಂದು ಹಳೆ ಜನ್ನು ಕ್ರೇಜಿಯಾಗಿ ಕಾಣಿಸ್ತಿದೆ ಗಾಡಿಗಳಂತೂ. ಬಂತು R1 ಹಳೆ ಜನ ಅಯ್ಯಬುಜ ಕ್ರೇಜಿಯಾಗಿತ್ತು R1 ಅಂತೂ. ಯಾವುದೋ ಸೂಪರ್ ಬೈಕ್ ಬರ್ತಾ ಇದೆ, ಹೊಸ ಜನ್ ಅಯ್ಯಬುಜ. ಸೈಜ್ ಅಂತೂ ಸರಿಯಾಗಿದೆ ಆ ಗಾಡಿದು.
ಹಂಗೆ ಒಂದು ದೊಡ್ಡ ರೈಡ್ ಪ್ಲ್ಯಾನ್ ಮಾಡ್ತೀನಿ ಅಂತ ಅಂದಿದ್ನಲ್ಲ. ಸೊ 300 ಕಿಲೋಮೀಟರ್ಸ್ ಹಂಗೆ. ಸೊ ಅದರಲ್ಲಿ ಅಪ್ರಾಕ್ಸ್ 10 ಮೆಂಬರ್ಸ್ ಹಂಗೆ ಬರ್ಬೋದು. ಅಡಿಷ್ನಲ್ ಆಗಿ ನಮ್ಮ ಅಣ್ಣ ಫ್ರೆಂಡ್ ಇಬ್ರು ಆ್ಯಡ್ ಆಗ್ತಾರೆ, ಮತ್ತು ಶಿರೀಶ್ ಅವರ ಅಣ್ಣ ಫ್ರೆಂಡ್ ಒಬ್ರು ಆ್ಯಡ್ ಆಗ್ತಾರೆ. ನಾನು ಅನ್ಕೊಂಡಿರೋ ಹಂಗೆ ಮಿನಿಮಮ್ ಅಂದ್ರೂ 8 to 10 ಮೆಂಬರ್ಸ್ ಹಂಗಿರ್ತಾರೆ. ಆ ರೈಡ್ ನೋಡ್ಬೇಕು ಹೆಂಗಿರುತ್ತೆ ಅಂತ. ಯಾಕಂದರೆ ಜಾಸ್ತಿ ಜನ ಇದ್ದಷ್ಟು ರೈಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗಿರುತ್ತೆ ಅಂತ. ಸೊ ಆ ರೈಡು ಅಷ್ಟೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಡಿರಿ, ಮುಂದಕ್ಕೆ ಆ ವಿಡಿಯೋನೂ ಹಾಕ್ತೀನಿ. ಸೊ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಸಿಗಬೇಕಂದ್ರೆ ಬೆಲ್ಲೈಕನ್ನು ಆನ್ ಮಾಡಿ ಇಟ್ಕೊಂಡಿರಿ. ಆ ರೈಡ್ ಅಂತೂ ಕ್ರೇಜಿಯಾಗಿರುತ್ತೆ. ಇನ್ನು ನಮಗೆ ಹೊಸಕೋಟೆಗೆ 18 ಕಿಲೋಮೀಟರ್ಸ್ ಹಂಗಿದೆ. ಬ್ಲಾಸ್ಟ್. ಸೊ ಇವಾಗ ಹೊಸಕೋಟೆಗೆ ಬಂದರೆ ಸುರೇಶ್ಗೆ ಬಾಯ್ ಹೇಳೋಣ. A few moments later. ಸೊ ಒಂದು ಸ್ವಲ್ಪ ಹೊತ್ತು ಹಂಗೆ ಮಾತಾಡಿಕೊಂಡು ನೆಕ್ಸ್ಟ್ ರೈಡ್ ಬಗ್ಗೆ ಎಲ್ಲ ಇವಾಗ ಹೋಗ್ತಾ ಇದ್ದೀರಿ. ಆಯ್ತು. ಸೊ ಗ್ಲೌಸ್ನ ಜಾಕೆಟ್ ಒಳಗಡೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಫುಲ್ ಟ್ರಾಫಿಕ್ ಇರುತ್ತೆ. ಇಲ್ಲೆಲ್ಲ ಸ್ಟಾರ್ಟ್ ಆಯ್ತಲ್ವಾ, ಇನ್ನು ಸಕೆಲ್ಲ ಹಾಕೋಣಕ್ಕಾಗಲ್ಲ. ಇನ್ನು ಹೆಂಗಿದ್ರು ನಿಧಾನಕ್ಕೆ ಅಲ್ವಾ ಹೋಗೋದು, ಅದಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇಂಡಿಯನ್ ಆಯಿಲ್ ಹತ್ರ ಫ್ಯೂಲ್ ಹಾಕಿಸ್ಬಿಡೋಣ. ಅಣ್ಣ ಫುಲ್ ಅಣ್ಣ. ಬಸ್ ಬಾಯ್ ಆಗಿದೆ. ಥ್ಯಾಂಕ್ಸ್. ಕೆಳಗಡೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಎಷ್ಟು ಮೈಲೇಜ್ ಅಂತ. ಸೊ ನನ್ನ ಪ್ರಕಾರ 15-16 ಹಂಗೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. 10 ಎಲ್ಲ ಕೊಟ್ಟರೆ ನನ್ನ ಪ್ರಕಾರ ತುಂಬ ಕಡಿಮೆನೇ. 48ಅಲ್ಲಂತೂ ತುಂಬ ಕೊಡ್ತಾಯಿತ್ತು. ಸೊ ಆಲ್ಮೋಸ್ಟ್ ಆಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೆ ಹತ್ರ 25 to 26 ಕಿಲೋಮೀಟರ್ಸ್ ಏನೋ ಕೊಡ್ತಾಯಿತ್ತು. ಸೊ ಇದರಲ್ಲಿ ಎಷ್ಟು ಕೊಡ್ತಾಯಿದೆ ಅಂತ ನೋಡಬೇಕು. ಸೊ ಆಲ್ಮೋಸ್ಟ್ ಆಲ್ ಇವಾಗ ಮನೆ ಹತ್ರ ಬಂದುಬಿಟ್ರೆ ಇವತ್ತು ಪರವಾಗಿಲ್ಲ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ರೈಡ್ಸಲ್ಲಿ ಫುಲ್ಲು ಬಿಸಿಲಿಗೆ ಸಕ್ಕೆ ಆಗ್ತಾ ಇರಲಿಲ್ಲ. ಇವತ್ತೇನೋ ಪರವಾಗಿಲ್ಲ, ಕ್ಲೈಮೇಟ್ ಒಂಚೂರು ಚೆನ್ನಾಗೇ ಇದೆ. ತಣ್ಣಗೇನು ಅಷ್ಟೊಂದೇನು ಸೆಕೆ ಏನು ಆಗ್ತಾಯಿಲ್ಲ. ಇವತ್ತಂತೂ ರೈಡು ಕ್ರೇಜಿಯಾಗಿತ್ತು. ನನಗಂತೂ ಇಷ್ಟ ಆಯಿತು. ಕಡಿಮೆ ಜನ ಮತ್ತು ಕಡಿಮೆ ಡಿಸ್ಟೆನ್ಸ್ ಇದ್ರೂ ನನಗೆ ಸ್ಮಾಲ್ ರೈಡ್ ಥರ ಅನಿಸಿಲ್ಲ. ಅದು ಒಳ್ಳೆ ಲಾಂಗ್ ರೈಡ್ ಹೋದಂಗೆ ಅನ್ನಿಸ್ತೈತೆ. ಆಲ್ಮೋಸ್ಟ್ ಆಲ್ ಒಂದು ವೀಕ್ ಮಿಸ್ ಆಯ್ತಲ್ವ, ಸೊ ಅದಕ್ಕೆ ಎಲ್ಲೋ ಎಷ್ಟೋ ದೂರ ಹೋಗ್ಬಿಟ್ಟು ಬಂದಂಗೆ ಅನ್ನಿಸ್ತಾಯಿದೆ. ಅದು ಫುಲ್ ಬಾಡಿ ಪೇನ್ ಎಲ್ಲ ಸ್ಟಾರ್ಟ್ ಆಯಿತು, ಅಭ್ಯಾಸ ಹೋಯ್ತಲ್ವ. ಸೊ ಇವಾಗ ಮನೆಗೆ ಬಂದರೆ ಇವತ್ತಿನ ರೈಡ್ ಅಂತೂ ಕ್ರೇಜಿಯಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಹಂಗೆ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ಹಂಗೆ ಕೆಳಗಡೆ ಸಬ್ಸ್ಕ್ರೈಬು ಮತ್ತು ಬೆಲ್ ಐಕಾನ್ ಇದೆ. ಸೊ ಎರಡನ್ನೂ ಆನ್ ಮಾಡ್ಕೊಳ್ಳಿ. ಸೊ ಇನ್ನು ಲೇಟೆಸ್ಟ್ ಅಪ್ಡೇಟ್ಸ್ ಏನೇ ಇದ್ರೂ ನಿಮಗೆ ಆಗ್ತಾ ಇರುತ್ತೆ. ಮತ್ತು ಕೆಳಗಡೆ ಸೋಷಲ್ ಮೀಡಿಯಾ ಇದೆ. ಸೋಷಲ್ ಮೀಡಿಯಲ್ಲೂ ನಿಮಗೆ ಶಾರ್ಟ್ ಕ್ಲಿಪ್ ಸಿಗ್ತಾ ಇರುತ್ತೆ ಎಲ್ಲ ವೀಡಿಯೋಸ್ನೂ. ಸೊ ಅಲ್ಲೂ ಫಾಲೋ ಮಾಡ್ಕೊಂಡಿರಿ. ಈ ರೈಡ್ದೆಲ್ಲ ನಾನು ಅಪ್ಡೇಟ್ಸ್ ಕೊಡ್ತಾ ಇದ್ದೆ, ಎಲ್ಲೆಲ್ಲಿದ್ದೀನಿ ಏನೇನೋ ಅಂತ. ಸೊ ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.